ನೀವೆಲ್ಲ ಕಡೆ ಕೇಳಿರ್ತೀರಾ ಮ್ಯೂಚುವಲ್ ಫಂಡ್ ಅಂತ. ಏನ್ ಈ ಮ್ಯೂಚುವಲ್ ಫಂಡ್ ನೋಡೋಣ ಬನ್ನಿ. ಇದನ್ನ ಕನ್ನಡದಲ್ಲಿ ಪರಸ್ಪರ ನಿಧಿ ಅಂತ ಕರೀತಾರೆ. ಉದಾಹರಣೆಗೆ 100 ಜನರು ತಲಾ ₹1000 ಇನ್ವೆಸ್ಟ್ ಮಾಡ್ತಾರೆ. ಒಟ್ಟು 1 ಲಕ್ಷ ಹಣ ಸಂಗ್ರಹಣೆ ಆಗುತ್ತೆ. ಈ ಹಣವನ್ನ ಒಬ್ಬ ಫಂಡ್ ಮ್ಯಾನೇಜರ್ ಈಕ್ವಿಟಿಯಲ್ಲಿ ಅಂದ್ರೆ ನಮ್ಮ ದೇಶದಲ್ಲಿ ಕಂಪನಿಗಳು ಇದಾವಲ್ಲ, ರಿಲಯನ್ಸ್ ಇಂಡಸ್ಟ್ರೀಸ್, HDFC ಬ್ಯಾಂಕ್, L&T ಈ ತರ ಕಂಪನಿಗಳಿದಾವಲ್ಲ, ಇವನ್ನ ಮಾರ್ಕೆಟ್ ಕ್ಯಾಪ್ ಆಧಾರದ ಮೇಲೆ ಲಾರ್ಜ್ ಕ್ಯಾಪ್ ಫಂಡ್, ಮಿಡ್ ಕ್ಯಾಪ್ ಫಂಡ್, ಸ್ಮಾಲ್ ಕ್ಯಾಪ್ ಫಂಡ್ ಮತ್ತು ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಂತ 4 ತರ ಡಿವೈಡ್ ಮಾಡ್ಕೊಂಡು ಆ ಕಂಪನಿಗಳ ಶೇರ್ ಬೈ ಮಾಡ್ತಾರೆ. ಆ ಕಂಪನಿಗಳು ಮಾಡೋ ಲಾಭ ಮತ್ತೆ ನಷ್ಟದಲ್ಲಿ ಇವರು ಪಾಲುದಾರರಾಗಿರ್ತಾರೆ. ಈಗ ಆ ಮ್ಯೂಚುವಲ್ ಫಂಡ್ ಏನಾದ್ರು 20% ರಿಟರ್ನ್ ಕೊಟ್ರೆ ಆ ಫಂಡ್ ಮ್ಯಾನೇಜರ್ 1 or 2% ಕಮಿಷನ್ ತಗೊಂಡು ತಲಾ ಒಬ್ಬೊಬ್ಬರಿಗೆ 190 ಡಿವೈಡ್ ಆಗುತ್ತೆ. ನೀವು ಇನ್ನೂ ಲಾಂಗ್ ಟರ್ಮ್ ತನಕ ಮ್ಯೂಚುವಲ್ ಫಂಡ್ ಹೋಲ್ಡ್ ಮಾಡ್ತೀರಾ ಅಂದ್ರೆ ಇದು ಬೆಳೆಯುತ್ತಾ ಹೋಗುತ್ತೆ. ಇದು ಈಕ್ವಿಟಿ ಇನ್ಫಾರ್ಮೇಶನ್ ಆಗಿತ್ತು. ಹಾಗೆ ಬಾಂಡ್ಸ್ ಅಲ್ಲಿ, ಟ್ರೆಜರಿ ಬಿಲ್ಸ್ ಅಲ್ಲಿ ಅವರು ಆ ಹಣವನ್ನ ಇನ್ವೆಸ್ಟ್ ಮಾಡ್ತಾರೆ.